ಎರಡನೇ ಶ್ರೀಶೈಲ ಎಂದೇ ಪ್ರಖ್ಯಾತವಾಗಿರುವ ಮಸ್ಕಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಇಂದು ವೈಭವದಿಂದ ನಡೆಯಿತು. ಬೀದರ್ ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಮಸ್ಕಿ ಪಟ್ಟಣ ಶಿಲಾಯುಗದ ನಂಟು ಹೆಣೆದುಕೊಂಡಿದೆ ಎಂಬ ಮಾತು ಇಲ್ಲಿ ಕೇಳಿಬರುತ್ತದೆ. ಅಶೋಕ್ ಚಕ್ರವರ್ತಿ ಧರ್ಮ ಪ್ರಚಾರದ ಸಂದರ್ಭದಲ್ಲಿ ಮಾಸಂಗಿಪುರಕ್ಕೆ ಬಂದು ನೆಲೆಸಿದ್ದರು ಎಂಬುದಕ್ಕೆ ಅಶೋಕ್ ಶಾಸನ ಸಾಕ್ಷಿ ಇಲ್ಲಿ ಸಾರಿ ಸಾರಿ ಹೇಳುತ್ತದೆ. ಬೆಟ್ಟದ ತುತ್ತ ತುದಿಯಲ್ಲಿರುವ ಮಲ್ಲಿಕಾರ್ಜುನ ದೇವರ ಪವಾಡಗಳು ಇಲ್ಲಿ ತನ್ನದೇ ಆದ ಮಹತ್ವ ಪಡೆದಿವೆ. ಐತಿಹಾಸಿಕ ಮತ್ತು ಪೌರಾಣಿಕ ಪ್ರಸಿದ್ಧಿ ಪಡೆದಿವೆ. ಮಸ್ಕಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಲ್ಲಯ್ಯ, ಮಲ್ಲಪ್ಪ, ಮಲ್ಲೇಶಪ್ಪ, ಮಲ್ಲಮ್ಮ ಎಂಬಂತೆ ಹೆಸರುಗಳು ಪ್ರತಿಯೊಬ್ಬರ ಕುಟುಂಬದಲ್ಲಿ ಕೇಳಿ ಬರ್ತವೆ. ಇದು ಮಲ್ಲಿಕಾರ್ಜುನ ಪವಾಡಕ್ಕೆ ಇನ್ನೊಂದು ಸಾಕ್ಷಿಯಾಗಿದೆ. ಗ್ರಾಮದ ಪಶ್ಚಿಮ ಭಾಗದಲ್ಲಿ ಗುಡ್ಡಗಳು ಸಾಲು ಸಾಲಾಗಿ ಕಾಣಿಸುತ್ತವೆ. ದಕ್ಷಿಣ ದಿಕ್ಕಿನ ಆಕಾಶದೆತ್ತರ ಬೆಟ್ಟದ ತುತ್ತ ತುದಿಯಲ್ಲಿ ಕಲ್ಲಿನಲ್ಲಿ ಒಡಮೂಡಿರುವ ಮಲ್ಲಿಕಾರ್ಜುನ ದೇವರಿಗೆ ಶ್ರೀಶೈಲದ ಎರಡನೇ ಮಲ್ಲಿಕಾರ್ಜುನ ಎಂದು ಕರೆಯಲಾಗುತ್ತದೆ. ಶತಮಾನಗಳಷ್ಟು ಹಿಂದೆಯೇ ಬೆಟ್ಟದ ತುದಿಯಲ್ಲಿ ದೇವಾಲಯ ನಿರ್ಮಿಸಲಾಗಿದೆ. ಶ್ರೀಶೈಲ ಮಾದರಿಯ ದೇವಸ್ಥಾನ ನಿರ್ಮಿಸುವ ಪ್ರಯತ್ನಗಳು ಇಲ್ಲಿ ನಡೆದಿದ್ದು ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ಈ ವರ್ಷ ಕೂಡ ಫೆಬ್ರವರಿ 27ರಂದು ಸಾವಿರಾರು ಸಂಖ್ಯೆಯಿಂದ ಕೂಡಿದ್ದು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗಿತು. ಶ್ರಾವಣ ಮಾಸದ ಕೊನೆಯ ಸೋಮವಾರ ಕೂಡ ಬೆಟ್ಟದ ಮಲ್ಲಿಕಾರ್ಜುನ ವಿಶೇಷ ಸೇವಾ ಕಾರ್ಯಗಳು ಸಾಂಗವಾಗಿ ನಡೆದವು. ಈ ಸಂದರ್ಭದಲ್ಲಿ ಷಡ್ಬ್ರಹ್ಮ ಶ್ರೀ ವರರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು, ಗಚ್ಚಿರಮಠ ಮಸ್ಕಿ ಇವರು ಅಧ್ಯಕ್ಷತೆ ವಹಿಸಿದ್ದರು. ರಾಜಕೀಯ ಮುಖಂಡರಾದ ಆರ್ ಬಸನಗೌಡ ತುರ್ವಿಯಾಳ್, ಸಿದ್ದಣ್ಣ ಹೂವಿನಬಾವಿ, ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್, ಶಿವಣ್ಣ ನಾಯ್ಕ್, ಪ್ರತಾಪ್ಗೌಡ ಪಾಟೀಲ್, ಪ್ರಸನ್ನ ಪಾಟೀಲ್, ಶ್ರೀ ಗಣಮಠದಯ್ಯ ಸ್ವಾಮಿ ಹಾಗೂ ಮಸ್ಕಿ ಗ್ರಾಮಸ್ಥರು ಮತ್ತು ಸುತ್ತಲಿನ ಊರಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.